ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಯುಗಾದಿ ಹಬ್ಬದ ವ್ಲಾಗ್ ತುಂಬಾ ಲೇಟಾಗಿ ಬರ್ತಾ ಇದೆ. ಸೊ ನೀವೆಲ್ಲರೂ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ರಿ? ಸೊ ನಾನು ನನ್ನ ಮನೆಯಲ್ಲಿ ಯುಗಾದಿ ಹಬ್ಬ ಹೇಗೆ ಆಚರಿಸಿದೆ ಅನ್ನೋದನ್ನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಹಾಗೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಯುಗಾದಿ ಹಬ್ಬ ಅಂತ ಹೇಳಿದ್ಮೇಲೆ ಶಾಪಿಂಗ್ ಇಲ್ಲದೆ ಇರೋಕ್ಕಾಗುತ್ತಾ? ಸೊ ಇಲ್ಲಿ ಅಕ್ಕಿರಾಗೆ ಬಟ್ಟೆ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಇಲ್ಲಿ ರಂಗೋಲಿ ಹಬ್ಬದ ಕಳೆನೇ ತುಂಬಿಸುತ್ತೆ ಅಲ್ವಾ. ಸೊ ಆ್ಯಂಡ್ ಹಾಗೆ ಇಲ್ಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ತರಿಸಿದೆ ಝೆಪ್ಟೋಯಿಂದ. ಆಚೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ಝೆಪ್ಟೋಯಿಂದನೇ ತರಿಸ್ಬಿಟ್ಟೆ. ಬಟ್ ಒಳ್ಳೆ ಕ್ವಾಲಿಟಿ ಗ್ರಾಸರೀಸ್ ಬಂದಿತ್ತು. ಫಸ್ಟ್ ಟೈಮ್ ತರಿಸಿರೋದು ಗ್ರಾಸರೀಸ್ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬಾ ಡಿಸ್ಕೌಂಟ್ಸ್ ಇತ್ತು. ಇದೇನಂತ ನೆನಪಿದೆಯಲ್ಲ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಸಹ ಮಾಡಾಕಿದ್ದೆ. ಸೊ ಯಾರಿಗೆಲ್ಲ ವಿಡಿಯೋ ಬೇಕಿದ್ದಲ್ಲಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಸೊ ಆ್ಯಂಡ್ ಹಾಗೆ ಯುಗಾದಿ ಹಬ್ಬ ಅಂತ ಹೇಳಿದ್ಮೇಲೆ ಎಣ್ಣೆ ಸ್ನಾನ ಇಲ್ಲ ಅಂದರೆ ಯುಗಾದಿ ಹಬ್ಬ ಹೇಗಾಗುತ್ತೆ ಹೇಳಿ. ಸೊ ಇಲ್ಲಿ ಅಕ್ಕಿರಾಗೆ ಎಣ್ಣೆ ಹಚ್ತಾ ಇದ್ದೀನಿ. ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೇ ಅವ್ರಿಗೆ ಎಣ್ಣೆ ಸ್ನಾನ ಎಲ್ಲ ಜಾಸ್ತಿ ಚೆನ್ನಾಗಿ ಮಾಡಿಸ್ಬೇಕು. ಅವ್ರು ದೊಡ್ಡವರಾದಮೇಲೆ ಎಣ್ಣೆ ಸ್ನಾನ ಮಾಡಿಸ್ಕೊಳ್ಳೋದಿಲ್ಲ. ನಾವು ಬೆಳೀತಾ ಎಣ್ಣೆ ಸ್ನಾನ ಬೇಡ ಅಂದ್ಕೊಂಡ್ವಿ. ಈಗ ನಮ್ಮಮ್ಮ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಸಾಕಪ್ಪ ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಈ ಎಣ್ಣೆ ಸ್ನಾನ ಎಲ್ಲ. ನಾನು ಯುಗಾದಿ ಹಬ್ಬದ್ದು ತುಂಬಾ ಒಂದು ಒಳ್ಳೆ ನೆನಪು ನನಗೆ. ಎಣ್ಣೆ ಮೈ ತುಂಬ ಹಚ್ಕೊಂಡು ಬಿಸಿ ನೀರು ಹಚ್ಕೊಂಡು ಬಂದರೆ ಎಷ್ಟು ನೆಮ್ಮದಿ ಗೊತ್ತಾ. ಅಕಿರಾ ಅಂತೂ ಫುಲ್ ಸ್ನಾನ ಮಾಡಿಸಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಿದ್ಲು 1-3 ಅವರ್ ಅಷ್ಟು. ಹಾಗೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಮಾವಿನ ತೋರಣ, ಬೇವಿನ ಸೊಪ್ಪು ಎಲ್ಲ ಕಟ್ಟಿ, ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈಗ ಅಕ್ಕಿರಾ ಸರ್ದಿ. ಅಕ್ಕಿರಾಗೆ ನಾವು ಯಾವ ಬಟ್ಟೆ ತಗೊಳ್ತೀವಿ ಅಂತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹೇಗಿದೆ ಚಿಕ್ಕ ಮಕ್ಕಳು ಬಟ್ಟೆ ಅಂತೂ ತುಂಬ ಕಾಸ್ಟ್ಲಿ ಇದೆ. 2 ಸೀರೆ ಬಂದುಬಿಡುತ್ತೆ ಅವ್ರದ್ದು ಒಂದು ಜೊತೆ ಬಟ್ಟೆಗೆ. ಸೊ ಅವಳೇ ಕೇಳಿದ ಜ್ಯುವೆಲ್ಲರೀಸು, ಬಳೆ ಎಲ್ಲ ಮ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾಳೆ ಅಂತ ನೀವೇ ಹೇಳಬೇಕು. ನಮ್ಮ ಮುದ್ದು ಲಕ್ಷ್ಮಿ. ಯುಗಾದಿ ಹಬ್ಬದ ಮೊದಲನೇ ದಿನ ಮಾಡೋದೇ ಒಬ್ಬಟ್ಟಲ್ವಾ. ಸೊ ನಾನು ಇದು 2ನೇ ಸರಿ ಟ್ರೈ ಮಾಡ್ತಾ ಇರೋದು. 2ನೇ ಸರಿ ಅಂತೂ ಪರ್ಫೆಕ್ಟಾಗಿ ಬಂತು. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತದೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಶೂಟ್ ಮಾಡಿ ಅಂತ ಹೇಳೋದು ಮನೇಲಿ ಅಷ್ಟು ಈಸಿ ಅಲ್ಲ. ಟ್ರೈಪೋರ್ಡಲ್ಲಿ ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಅಂತ ಹೇಳಿ ವಿಡಿಯೋ ಶೂಟ್ ಮಾಡೋಕ್ಕೆ ಹೇಳಿದ್ರೆ ಎಷ್ಟು ನೆಗ್ಲೆಕ್ಟ್ ಗೊತ್ತಾ. ನನಗೆ ಮದುವೆ ಆಗಿ 5 ವರ್ಷ ಆಯಿತು. ಇದು 2ನೇ ಸರಿ ನಾನು ಒಬ್ಬಟ್ಟು ಮಾಡ್ತಾ ಇರೋದು. ಹೇಗೆ ರೇಗಿಸ್ತಾರೆ ಅಂತ ನೀವೇ ನೋಡಿ. ಬರೋಲ್ಲ ಚಿನಿ. ನಾನೇನು ಒಬ್ಬಟ್ಟು ಎಕ್ಸ್ಪರ್ಟ್ ಅಲ್ಲ. 5 ವರ್ಷ ನಾನು ಮಾಡೇ ಇಲ್ಲ ಒಬ್ಬಟ್ಟು. ಸುಮ್ಮನೆ ನಮ್ಮ ಅಜ್ಜಿ ಮಾಡಿಕೊಟ್ರು 3 ವರ್ಷ. ಲಾಸ್ಟ್ ಇಯರ್ ಈ ವರ್ಷ ಅಷ್ಟೇ ನಾನು ಮಾಡ್ತಾ ಇರೋದು. ಸೊ ನಂತರ ಎಕ್ಸ್ಪೀರಿಯನ್ಸ್ ಯಾರ್ಯಾರಿಗೆಲ್ಲ ಆಗಿದೆ. ನಾನಂತೂ ಒಬ್ಬಟ್ಟು ಮಾಡಿಸ್ಕೊಳಕ್ಕೆ ಹೋಗಿ ಸರಿಯಾಗಿ ಬೈಸ್ಕೊಂಡು ಮಾಡಿದ್ದೀನಿ. ಮೊದಲನೇ ಒಬ್ಬಟ್ಟು ಅಷ್ಟೇ, 2ನೇ ಒಬ್ಬಟ್ಟಿಂದ ಚೆನ್ನಾಗಿ ಮಾಡಿದ್ದೀನಿ. ಇರೋ ಫಸ್ಟ್ ಟೈಮ್ ಗೊತ್ತಾಗ್ತದೆ. ಫೈನಲಿ ಒಬ್ಬಟ್ಟೆಲ್ಲ ಮುಗಿಸಿ ಹಾಗೆ ಪೂಜೆ ಮಾಡಿ ಬೇವು ಬೆಲ್ಲ ಹಂಚ್ದೆ ಮನೇಲಿ. ಆ್ಯಂಡ್ ಹಾಗೆ ಹಬ್ಬದ ಅಡುಗೆ ನಾನೇನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾನು ಹೋಳಿಗೆ, ಕೋಸಂಬರಿ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ವಡೆ, ಕಾಬೂಲ್ ಕಡಲೆ ಪಲ್ಯ, ಅನ್ನ, ಒಬ್ಬಟ್ಟು ಸಾರು, ಮಜ್ಜಿಗೆ, ಇಷ್ಟು ಸಿಂಪಲ್ಲಾದ ಮೆನು. ಆ್ಯಂಡ್ ಹಾಗೆ ಇಲ್ಲಿ ಅಕ್ಕಿರಾದು ಸ್ವಲ್ಪ ವಿಡಿಯೋ ಫೋಟೋಶೂಟ್ ನಡೆಸ್ತಾ ಇದ್ದೀವಿ. ಇದು ಮ್ಯಾಂಡೇಟ್ರಿ ಅಲ್ವಾ, ಹೊಸ ಬಟ್ಟೆ ಹಾಕಿದ್ಮೇಲೆ ನಮ್ಮ ಪುಟಾಣಿ ಅದು ಹಬ್ಬದ ದಿನ ವೀಡಿಯೋಸು ಫೋಟೋಸ್ ತಗೊಂಡಿಲ್ಲ ಅಂದರೆ ಹೇಗಿರಿ. ಸೊ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮುದ್ದು ಮಹಾಲಕ್ಷ್ಮಿ. ಸ್ಮೈಲ್ ಅಕ್ಕಿರ, ಸ್ಮೈಲ್ ನಗು ಮಗಳೇ.
ಇದೇ ವಿಡಿಯೋದಲ್ಲಿ ನಾನು ಹೊಸ್ತಡ್ಕು ವಿಡಿಯೋ ಸಹ ಹಾಕೋಣ ಅಂದ್ಕೊಂಡೆ. ಹೊಸ್ತಡ್ಕು ನಾನು ವಿಡಿಯೋಸ್ ಏನು ಶೂಟ್ ಮಾಡ್ಕೊಂಡಿಲ್ಲ, ಏನೇನು ಮಾಡಿದ್ದೆ ಅನ್ನೋದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಇಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಇದು ಹೊಸ್ತಡ್ಕು ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕಬಾಬ್. ಸೊ ನೆಕ್ಸ್ಟ್ ಡೇ ಮಟನ್ ಸಾರು ನಮ್ಮಮ್ಮ ಕಟ್ ಕಳಿಸಿದ್ರು. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.